ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 30ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಕೋರ್ ಸೆಕ್ಟರ್ ಔಟ್ಪುಟ್ ರೈಸಸ್ 5.4% ಇನ್ ಅನ್ಈವನ್ ರಿಕವರಿ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎಕಾನಮಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಕೋರ್ ಸೆಕ್ಟರ್ ಔಟ್ಪುಟ್ ಅನ್ನುವಂಥದ್ದು 5.4% ಇನ್ಕ್ರೀಸ್ ಆಗಿದೆ ಅಕ್ಟೋಬರ್ಗೆ ಕಂಪೇರ್ ಮಾಡಿದಾಗ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಅಕ್ಟೋಬರ್ನಲ್ಲಿ ಕೋರ್ ಸೆಕ್ಟರ್ ಔಟ್ಪುಟ್ ಅನ್ನುವಂಥದ್ದು ಅತಿ ಕಡಿಮೆ ಆಗಿತ್ತು, ಆಲ್ಮೋಸ್ಟ್ ಸ್ಲೋಯೆಸ್ಟ್ ಇನ್ 20 ಮಂತ್ಸ್ನ ರೀತಿ ಆದ ನಂತರ ಈಗ ಅಕ್ಟೋಬರ್ಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದ 8 ಕೋರ್ ಸೆಕ್ಟರ್ಸ್ ಅನ್ನುವಂಥದ್ದು ನವೆಂಬರ್ನಲ್ಲಿ 5.4%ನಷ್ಟು ಗ್ರೋತ್ ಔಟ್ಪುಟ್ ಅನ್ನು ತೋರಿಸೋ ಮುಖಾಂತರವಾಗಿ ರೀಬೌಂಡ್ ಆಗಿದೆ ಅಂತ ಹೇಳಿ ಇದು ತಿಳಿಸ್ತಾ ಇರ್ತಕ್ಕಂಥದ್ದು. ನವೆಂಬರ್ 2022ರ ಲೆವೆಲ್ಸ್ ಅನ್ನುವಂಥದ್ದು ಕಳೆದ ಪ್ರೀವಿಯಸ್ ಮಂತಿಗೆ ಕಂಪೇರ್ ಮಾಡಿದಾಗ ಸೇಮೇ ಇದೆ. ಒಟ್ಟಾರೆ ಲೆವೆಲ್ಸ್, ಓವರಾಲ್ ಪ್ರೊಡಕ್ಷನ್ ಲೆವೆಲ್ಸ್ ಅನ್ನುವಂಥದ್ದು ಅಂದರೆ ಅಕ್ಟೋಬರ್ನಲ್ಲಾಗಿದ್ದಂಥ ಓವರಾಲ್ ಪ್ರೊಡಕ್ಷನ್ ಲೆವೆಲ್ಸ್ಗೆ ಕಂಪೇರ್ ಮಾಡಿದಾಗ ನವೆಂಬರ್ನಲ್ಲೂ ಕೂಡ ಓವರಾಲ್ ಪ್ರೊಡಕ್ಷನ್ ಲೆವೆಲ್ಸ್ ಅನ್ನುವಂಥದ್ದು ಈಕ್ವಲ್ ಆಗೇ ಇದೆ. ಆದರೆ ಕೋರ್ ಸೆಕ್ಟರ್ ಔಟ್ಪುಟ್ನ ವಿಚಾರಕ್ಕೆ ಬಂದರೆ 5.4% ಅನ್ನುವಂಥದ್ದು ರಿಕವರಿ ಆಗಿದೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಐಐಪಿ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ 40% ಕೇವಲ ಈ 8 ಕೋರ್ ಸೆಕ್ಟರ್ ಅನ್ನುವಂಥದ್ದು ಫಾರ್ಮ್ ಮಾಡುತ್ತೆ. ಹಾಗಾಗಿ ಕೋರ್ ಸೆಕ್ಟರ್ಸ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಐಐಪಿಯ ಒಂದು ರಿಸಲ್ಟ್ಸ್ಗಳನ್ನು ನಾವು ನೋಡುವಾಗ ಕೋರ್ ಸೆಕ್ಟರ್ ಬಹುಮುಖ್ಯ ಪಾತ್ರವನ್ನು ವಹಿಸೋದ್ರಿಂದನೇ ಅದಕ್ಕೆ ಕೋರ್ ಅಂತ ಹೇಳಿ ಕರೆಯುವಂಥದ್ದು. ನವೆಂಬರ್ನಲ್ಲಿ ಈ ಒಂದು 5.4% ಔಟ್ಪುಟ್ ರೈಸ್ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆ ಸಿಗ್ನಲ್ ಆಗಿ ಕಾಣಿಸ್ತಾ ಇದೆ. ಏಕೆಂತಂದರೆ ಅಕ್ಟೋಬರ್ನಲ್ಲಿ ಒಂದು ಶಾಕಿಂಗ್ ಆದಂಥ ರಿಸಲ್ಟ್ಸ್ಗಳನ್ನು ನಾವು ಕಂಡಿದ್ವಿ. ಇದರ ಹಿನ್ನೆಲೆಯಲ್ಲಿ 8 ಕೋರ್ ಸೆಕ್ಟರ್ಸ್ಗಳ ಬಗ್ಗೆ ಮಾತನಾಡೋಣ. ಯಾವುದು ಈ 8 ಕೋರ್ ಸೆಕ್ಟರ್ಸ್ ಅಂತ ಅಂದರೆ, ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ 8 ಕೋರ್ ಸೆಕ್ಟರ್ಸ್ಗಳಿಂದಾಗಿ 40.27% ಆಫ್ ದಿ ಐಐಪಿಯ ವೈಟೇಜ್ ಅನ್ನುವಂಥದ್ದು ಕಾಣಸಿಗುತ್ತೆ. ಮುಖ್ಯವಾಗಿ ಈ ಕೋರ್ ಸೆಕ್ಟರ್ಸ್ಗಳು ಯಾವುದು ಅಂತ ಅಂದರೆ, ಒಂದು ರಿಫೈನರಿ ಪ್ರಾಡಕ್ಟ್ಸ್ಗಳು, ಮತ್ತೊಂದು ಎಲೆಕ್ಟ್ರಿಸಿಟಿ, ಮತ್ತೊಂದು ಸ್ಟೀಲ್, ಕೋಲ್, ಕ್ರೂಡ್ ಆಯಿಲ್, ಹಾಗೆ ನ್ಯಾಚುರಲ್ ಗ್ಯಾಸ್, ಹಾಗೆ ಸಿಮೆಂಟ್ ಮತ್ತು ಫರ್ಟಿಲೈಸರ್ಸ್. ಈ 8ರ ಪೈಕಿ ಯಾವುದರ ವೈಟೇಜ್ ಜಾಸ್ತಿ ಇದೆ ಕಡಿಮೆ ಇದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಯಾಕೆಂತಂದರೆ ಇದನ್ನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ನಲ್ಲಿ ವೈಟೇಜನ್ನು ನಾವು ಜೋಡಿಸುವಂತೆ ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದಾಗಿರುತ್ತೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಐಐಪಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ಇದೊಂದು ಮುಖ್ಯವಾದಂಥ ಇಂಡಿಕೇಟರ್ ಆಗಿದ್ದು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳು ಗಿವನ್ ಪೀರಿಯಡ್ನಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೆಷರ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಆಗುತ್ತೆ. ಇದನ್ನು CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅವರು ಕಂಪೈಲ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಮಂತ್ಲಿ ಕೂಡ. CSO ಅನ್ನುವಂಥದ್ದು ಮೋಸ್ಪಿ ಅಡಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಸಂಸ್ಥೆ ಕೂಡ, ಇದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗೆಯೇ ಇದೊಂದು ಕಾಂಪೋಸಿಟ್ ಇಂಡಿಕೇಟರ್ ಆಗಿದ್ದು ಗ್ರೋತ್ ರೇಟ್ ಆಫ್ ಇಂಡಸ್ಟ್ರಿ ಗ್ರೂಪ್ಸ್ಗಳನ್ನು ಬ್ರಾಡ್ ಸೆಕ್ಟರ್ಸ್ಗಳಾಗಿ, ಉದಾಹರಣೆಗೆ ಮೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಿಸಿಟಿ ಅಂತ ಹೇಳಿ ಬ್ರಾಡ್ ಸೆಕ್ಟರ್ಸ್ಗಳಾಗಿ ಡಿವೈಡ್ ಮಾಡಿ ಕೂಡ ಇದನ್ನು ಸ್ಟಡಿ ಮಾಡಲಾಗುತ್ತೆ. ಅಥವಾ ಯೂಸ್ ಬೇಸ್ಡ್ ಸೆಕ್ಟರ್ಸ್ಗಳಾಗಿ ಅಂದರೆ ಉದಾಹರಣೆಗೆ ಬೇಸಿಕ್ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್, ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಹೇಳಿ ಯೂಸ್ ಬೇಸ್ಡ್ ಸೆಕ್ಟರ್ಸ್ಗಳಾಗಿ ಮತ್ತು ಕೆಲವೊಂದು ಕಡೆ ಬ್ರಾಡ್ ಸೆಕ್ಟರ್ಸ್ಗಳಾಗಿ ಈ ಎರಡೂ ರೀತಿಯಲ್ಲಿ ಕ್ಲಾಸಿಫೈ ಮಾಡಿ ಇಲ್ಲಿ ಗ್ರೋತ್ ರೇಟನ್ನು ಇಂಡಸ್ಟ್ರಿ ಗ್ರೂಪ್ಸ್ಗಳಿಗೆ ಇಂಡಿಕೇಟ್ ಮಾಡುತ್ತೆ ಈ ಒಂದು ಇಂಡಿಕೇಟರ್. ಇಲ್ಲಿ ಬೇಸ್ ಇಯರನ್ನು ಯಾವ್ದು ತೊಳ್ತಾರೆ, ಯಾವುದೇ ಒಂದು ಇಂಡೆಕ್ಸನ್ನು ನಾವು ಸ್ಟಡಿ ಮಾಡುವಾಗ ಆ ಒಂದು ಇಂಡೆಕ್ಸಿನ ಬೇಸ್ ಇಯರ್ ಯಾವುದು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಿನ ಬೇಸ್ ಇಯರ್ ಬಂದು 2011-12 ನಾವು ಬೇಸ್ ಇಯರ್ ಆಗಿ ತಗೊಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಐಐಪಿಯ ಮಹತ್ವ ಏನು ಅಂತ ಅಂದರೆ, ಇದನ್ನು ಗೌರ್ಮೆಂಟ್ ಏಜೆನ್ಸೀಸ್ಗಳು, ಉದಾಹರಣೆಗೆ ಈವನ್ ಫಿನಾನ್ಸ್ ಮಿನಿಸ್ಟ್ರಿ ಕೂಡ, RBI ಕೂಡ ಇದನ್ನು ಬಳಸ್ಕೊಳ್ಳುತ್ತೆ ಪಾಲಿಸಿ ಮೇಕಿಂಗ್ ಪರ್ಪಸಸ್ಗಳಿಗೆ. ಇನ್ನು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನುವಂಥದ್ದು ಎಕ್ಸ್ಟ್ರೀಮ್ಲಿ ರಿಲೆವೆಂಟ್ ಆಗುತ್ತೆ ಕ್ವಾರ್ಟರ್ಲಿ ಮತ್ತು ಅಡ್ವಾನ್ಸ್ GDP ಎಸ್ಟಿಮೇಟ್ಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ. ಇದಿಷ್ಟು ಇದರ ಮಹತ್ವ ಆಗುತ್ತೆ. ಇದರ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕೋರ್ ಸೆಕ್ಟರ್ಸ್ಗಳು ಯಾವ್ಯಾವು ಮತ್ತು ಅವುಗಳ ವೆಯ್ಟೇಜಿನ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ಸ್ಗಳು ನಮಗೆ ತಿಳಿದಿರಬೇಕಾಗುತ್ತೆ. ಬಹುಮುಖ್ಯ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ಎಸ್ಪೆಷಲಿ ಈಗಾಗಲೇ UPSCಲಿ ಈ ರೀತಿಯ ಪ್ರಶ್ನೆಗಳು ಬಂದಿರೋದ್ರಿಂದಾಗಿ KPSC ಪರೀಕ್ಷೆಗಳಿಗಾದರೂ ಕೂಡ ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ವಿತ್ಡ್ರಾಯಿಂಗ್ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ರಿಗ್ರೆಸಿವ್ ಸ್ಟೆಪ್, ಇಟ್ ಕಟ್ಸ್ ದಿ ಫುಡ್ ಗ್ರೈನ್ ಎಂಟೈಟಲ್ಮೆಂಟ್ ಬೈ ಹಾಫ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಆ್ಯಂಡ್ ದಿ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅನ್ನುವಂಥದ್ದು 5 kg ಆಫ್ ಫ್ರೀ ಫುಡ್ ಗ್ರೈನ್ಸ್ಗಳನ್ನು ಎವ್ರಿ ರೇಷನ್ ಕಾರ್ಡ್ ಹೋಲ್ಡರಿಗೆ, ಆಲ್ರೆಡಿ ಅವರೇನು NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿರ್ತಕ್ಕಂಥ ಎಂಟೈಟಲ್ಮೆಂಟ್ಸ್ಗಳನ್ನು ಪಡ್ಕೊಳ್ತಾ ಇದ್ರು, ಅದರ ಜೊತೆಗೆ 5 kg ಆಫ್ ದಿ ಫ್ರೀ ಫುಡ್ ಗ್ರೈನ್ಸ್ಗಳನ್ನು ನೀಡ್ತಾ ಇತ್ತು. ಆದರೆ ಈಗ January
2023ರಿಂದ ಈ ಒಂದು ಯೋಜನೆಯನ್ನು ವಾಪಸ್ ಪಡ್ಕೊಳ್ತಾ ಇರುವಂಥದ್ದು, ವಿಡ್ರಾವಲ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ಬಡ ಕುಟುಂಬಗಳಿಗೆ ಒಂದು ತಿಂಗಳಿಗೆ 750ರಿಂದ 900 ರೂಪಾಯಿಯಷ್ಟು ಮಿನಿಮಮ್ ಸ್ಪೆಂಡ್ ಅನ್ನುವಂಥದ್ದು ಎಕ್ಸ್ಟ್ರಾ ಆಗುತ್ತೆ. ಅವರು ಇದುವರೆಗೂ ಪಡ್ಕೊಳ್ತಿದ್ದಂಥ ರೇಷನ್ ಎಂಟೈಟಲ್ಮೆಂಟ್ಸ್ಗಳಿನ ಲೆವೆಲನ್ನು ಅವರು ರೀಚ್ ಆಗಲಿಕ್ಕೆ ಅಂಥೇಳಿ ರೈಟ್ ಟು ಫುಡ್ ಕ್ಯಾಂಪೇನ್ ಅವರು ಕಲೆಕ್ಟಿವ್ ಆದಂಥ ಒಂದು ಕಂಟ್ರಿ ವೈಡ್ ಆರ್ಗನೈಸೇಷನ್ ಆಗಿದೆ ಇದು. ಇವರು ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇವರು ತಿಳಿಸ್ತಾ ಇದ್ದಾರೆ ಇದರಿಂದಾಗಿ ಬಡವರಿಗೆ ತೊಡಕಾಗುತ್ತೆ ಅನ್ನುವಂಥದ್ದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013ರ ಅಡಿಯಲ್ಲಿ ಆಲ್ ಪ್ರಯಾರಿಟಿ ಕ್ಯಾಟಗರಿ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು, ಪ್ರಯಾರಿಟಿ ಕ್ಯಾಟಗರಿ ಅಂದರೆ ಈ ಹಿಂದೆ ಏನು BPL ಬಿಲೋ ಪಾವರ್ಟಿ ಲೆವೆಲ್ ಅಂತ ಕರಿತಾ ಇದ್ರು, ಅದನ್ನು ಈಗ ಪ್ರಯಾರಿಟಿ ಕ್ಯಾಟಗರಿ ಅಂತ ಹೇಳಿ ಕರಿತೇವೆ. ಈ ಪ್ರಯಾರಿಟಿ ಕ್ಯಾಟಗರಿ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ 5 kg ಆಫ್ ಗ್ರೈನ್ ಪರ್ ಪರ್ಸನ್ ಮತ್ತು ಅಂತ್ಯೋದಯದ ಅಡಿಯಲ್ಲಿ 35 kg ಆಫ್ ಗ್ರೈನ್ಸ್ಗಳನ್ನು ಒಂದು ಹೌಸ್ ಹೋಲ್ಡ್ಗೆ ಅಂತ ಹೇಳಿ ನೀಡಲಾಗ್ತಾ ಇತ್ತು. ಆದರೆ ಅದರೊಟ್ಟಿಗೆ ಈಗ ಏನು PMGKYನ ಒಂದು ಬೆನಿಫಿಟ್ ಸಿಗ್ತಾ ಇತ್ತು, ಅದನ್ನು ಈಗ ಈ ಒಂದು ವಿಡ್ರಾವಲ್ ಅನ್ನುವಂಥದ್ದು ನಡೀತಾ ಇದೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನುವಂಥದ್ದು ಪ್ರೈಸನ್ನು ಕ್ಯಾಪ್ ಮಾಡ್ತಾ ಇತ್ತು. ರೈಸ್ಗೆ 3 ರೂಪೀಸ್ ಪರ್ kg ಅಂತ ಹೇಳಿ ಮತ್ತು ವೀಟ್ಗೆ 2 ರೂಪೀಸ್ ಪರ್ kg ಅಂತ ಹೇಳಿ. ಏಪ್ರಿಲ್ 2020ರಲ್ಲಿ ಯೂನಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ತಂತು. ಕೋವಿಡ್-19ನ ಹಿನ್ನೆಲೆಯಲ್ಲಿ ಎಕ್ಸ್ಟ್ರಾ 5 kg ಆಫ್ ಫುಡ್ ಗ್ರೈನ್ಸ್ಗಳನ್ನು ಪ್ರೊವೈಡ್ ಮಾಡಲಾಗ್ತಾ ಇತ್ತು ಎವ್ರಿ ರೇಷನ್ ಕಾರ್ಡ್ ಹೋಲ್ಡರ್ಗೆ ಇನ್ ಅಡಿಷನ್ ಟು ದಿ NFSA ಎಂಟೈಟಲ್ಮೆಂಟ್. ಹಾಗಾಗಿ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು 10 kg ರೇಷನನ್ನು ಪರ್ ಪರ್ಸನ್ಗೆ ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಇದರಿಂದ ಪಡ್ಕೊಳ್ಳಲಾಗಿತ್ತು. ಇದು ಒಂದು ರೀತಿಯ ಕಾಂಪ್ರಹೆನ್ಸಿವ್ ರಿಲೀಫ್ ಪ್ಯಾಕೇಜ್ ಆಗಿ 1.7 lakh crore ರೂಪೀಸ್ಗಳಲ್ಲಿ ಹೊರಬಂದಂಥದ್ದು. ಈ ಪುವರ್ಗೆ ಹೆಲ್ಪ್ ಮಾಡೋದಕ್ಕೆ ಕರೋನಾ ವೈರಸ್ನಿಂದ ಆಗ್ತಿದ್ದಂಥ ಸಮಸ್ಯೆಗಳನ್ನು ತೊಡಗಿಸ್ಲಿಕ್ಕೆ ಅಂತ ಹೇಳಿ ಬಂದಂಥದ್ದು. ಇದನ್ನು ಪೂರೆಸ್ಟ್ ಆಫ್ ದಿ ಪೋರಿಗೂ ಕೂಡ ರೀಚ್ ಔಟ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಹೊರತರಲಾಯಿತು. ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅವರಿಗೆ ಎಸೆನ್ಷಿಯಲ್ ಸಪ್ಲೈಸ್ಗಳನ್ನು ಮತ್ತು ಎಸೆನ್ಷಿಯಲ್ ನೀಡ್ಸ್ಗಳನ್ನು ಮೀಟ್ ಮಾಡೋದಕ್ಕೆ ಪುವರ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಬಂದಂಥ ಒಂದು ಪ್ಯಾಕೇಜ್ ಆಗಿತ್ತು. ಮಾರ್ಚ್ 2020ರಲ್ಲಿ ಬಂದಂಥ ಈ ಪ್ಯಾಕೇಜ್ನಲ್ಲಿ 50 ಲಕ್ಷದವರೆಗೂ ಕೂಡ ಹೆಲ್ತ್ ವರ್ಕರಿಗೆ ಒಂದು ಇನ್ಶೂರೆನ್ಸ್ ಕವರನ್ನು ಕೂಡ ಇಲ್ಲಿ ನೀಡಲಾಗಿತ್ತು. 80 crore ಪುವರ್ ಪೀಪಲ್ಗೆ 5 kg ಆಫ್ ವೀಟ್ ಆರ್ ರೈಸ್ ಮತ್ತು 1 kg ಆಫ್ ಪ್ರಿಪೇರ್ಡ್ ಪಲ್ಸಸ್ಗಳನ್ನು ಎವ್ರಿ ಮಂತ್ ಫ್ರೀಯಾಗಿ ನೀಡುವಂಥದ್ದು ಇದರ ಉದ್ದೇಶ. ಫುಡ್ ಗ್ರೈನ್ಸ್ಗಳನ್ನು ಇಲ್ಲಿ ಎಲ್ಲ ಬೆನಿಫಿಷಿಯರೀಸ್ಗಳಿಗೂ ಕೂಡ TPDS, AAY ಮತ್ತು PHH ಪ್ರಯಾರಿಟಿ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ಸ್ ಇವರ ಅಡಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಫ್ರೀಯಾಗಿ ಫುಡ್ ಗ್ರೈನ್ಸ್ಗಳನ್ನು ನೀಡುವಂಥದ್ದು ಇದರ ಉದ್ದೇಶ ಆಗಿತ್ತು. 20 ಕೋಟಿಯಷ್ಟು ವುಮೆನ್ಗಳು ಜನ್ಧನ್ ಅಕೌಂಟನ್ನು ಏನು ಹೊಂದಿದ್ದಾರೆ ಅವರಿಗೆ ಪ್ರತಿ ತಿಂಗಳು 3 ತಿಂಗಳವರೆಗೂ ಕೂಡ 500 ರೂಪಾಯಿಯನ್ನು ನೀಡಲಾಗುತ್ತೆ ಅಂತ ಕೂಡ ಆಗ ಅನೌನ್ಸ್ ಮಾಡಿ 3 ತಿಂಗಳು 500 ರೂಪಾಯಿಯನ್ನು ಕೂಡ 20ರಲ್ಲಿ ನೀಡಲಾಗಿದ್ದಂಥದ್ದು. ಆದರೆ ಈಗ ಇದನ್ನು ವಾಪಸ್ಸು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಪಾವರ್ಟಿ ಎಲಿವಿಟೇಷನ್ಗೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗ್ತಾ ಇತ್ತು. ಇದರಲ್ಲಿ ಸ್ವಲ್ಪ ತೊಡಕಾಗಬಹುದಾಗುತ್ತೆ. ಅದನ್ನು ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಮತ್ತು ಇದರ ಅಡಿಯಲ್ಲಿರ್ತಕ್ಕಂಥ ಕೆಲವು ಸ್ಪೆಸಿಫಿಕೇಷನ್ಸ್ಗಳನ್ನು ಪ್ರಾವಿಷನ್ಸ್ಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗೆ TPDS ಪ್ರಯಾರಿಟಿ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು ಇವರೆಲ್ಲರೂ ಏನು ಮತ್ತು ಯಾವ ರೀತಿಯ ಎಂಟೈಟಲ್ಮೆಂಟ್ಸ್ಗಳಿಗೆ ಇವರು ಒಳಗಾಗ್ತಾರೆ ಮತ್ತು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಪ್ರಿಲಿಮ್ಸ್ಗೆ ಪೂರಕವಾಗುತ್ತೆ. ಮುಂದಿನ ಆರ್ಟಿಕಲ್ NCW ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅನ್ನುವಂಥದ್ದು ಇಶ್ಯೂಸ್ ಮೆಮೊ ಆನ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅನ್ನುವಂಥದ್ದು ಸ್ಟೇಟ್ಸ್ಗಳಿಗೆ ಈಗ ಕೇಳ್ತಾ ಇದೆ. ಕೋಚಿಂಗ್ ಸೆಂಟರ್ಸ್ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕೂಡ ಸ್ಟ್ರಿಕ್ಟಾಗಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಟ್ ದಿ ವರ್ಕ್ ಪ್ಲೇಸ್ನ ವಿರುದ್ಧವಾಗಿರ್ತಕ್ಕಂಥ ಲಾ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು NCW ಎಲ್ಲ ರಾಜ್ಯ ಸರ್ಕಾರಗಳಿಗೆ. ಯಾಕೆಂತಂದರೆ ಇನ್ಸಿಡೆಂಟ್ಸ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಟ್ ಕೋಚಿಂಗ್ ಸೆಂಟರ್ಸ್ ಅನ್ನುವಂಥದ್ದು ಸಾಕಷ್ಟು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಸ್ಟ್ರಿಕ್ಟರ್ ಅಪ್ಲೈ ಆಗುವಂತೆ ಈ ಒಂದು ಲಾದ ಎನ್ಫೋರ್ಸ್ಮೆಂಟನ್ನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದು ಮಾತನಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನಾವು NCW ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ನ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಜಾನ್ವರಿ 31ರಂದು 30th ಫೌಂಡೇಶನ್ ಡೇ ಅಂತ ಹೇಳಿ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ನಿಗೆ ಸೆಲೆಬ್ರೇಟ್ ಕೂಡ ಮಾಡಲಾಗಿದೆ ಕಳೆದ ವರ್ಷದಲ್ಲಿ. ಪ್ರೈಮ್ ಮಿನಿಸ್ಟರ್ ಅವರ ಪ್ರಕಾರ ಎವಾಲ್ವಿಂಗ್ ನೀಡ್ಸ್ ಆಫ್ ದಿ ವುಮೆನ್ ಇನ್ ದ ಕಂಟ್ರಿಯನ್ನು ಸಪೋರ್ಟ್ ಮಾಡೋದಕ್ಕೆ NCW ಅನ್ನುವಂಥದ್ದು ಬಹುಮುಖ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಒಂದು ಅವಶ್ಯಕತೆ ಇರೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಕಮಿಟಿ ಆನ್ ದಿ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಅನ್ನುವಂಥದ್ದು 5 ಡಿಕೇಡ್ಸ್ನ ಹಿಂದೆ ಅಂದರೆ 50 ವರ್ಷಗಳ ಹಿಂದೆಯೇ ಈ ನ್ಯಾಷನಲ್ ಕಮಿಷನ್ ಫಾರ್ ವುಮೆನನ್ನು ಸೆಟಪ್ ಮಾಡೋದ್ರ ಬಗ್ಗೆ ಇದು
ರೆಕಮೆಂಡೇಷನನ್ನು ಮಾಡಿತ್ತು. ಈ ಮೂಲಕ ಗ್ರಿವೆನ್ಸ್ ರಿಡ್ರೆಸಲ್ ಅನ್ನುವಂಥದ್ದನ್ನು ಫೆಸಿಲಿಟೇಟ್ ಮಾಡುವಂಥದ್ದು, ಹಾಗೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ವುಮೆನನ್ನು ಆಕ್ಸಿಲರೇಟ್ ಮಾಡುವಂಥದ್ದು. ಹಾಗೆ ಸಕ್ಸೆಸಿವ್ ಕಮಿಟೀಸ್ಗಳು, ಕಮಿಷನ್ಸ್ಗಳು, ಪ್ಲಾನ್ಸ್ಗಳು ಕೂಡ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಫಾರ್ ವುಮೆನ್ ಅಂತ ಹೇಳಿ 1988ರಿಂದ 2000ನೇ ಇಸ್ವಿಯವರೆಗೂ ಕೂಡ ಬರುವಂತೆ ರೆಕಮೆಂಡೇಷನ್ಸ್ಗಳನ್ನುವಂಥದ್ದು ಬಂತು. ಒಂದು ಅಪೆಕ್ಸ್ ಬಾಡಿಯನ್ನು ವುಮೆನ್ಗಾಗಿ ಕಾನ್ಸ್ಟಿಟ್ಯೂಟ್ ಮಾಡುವಂಥ ರೆಕಮೆಂಡೇಷನ್ಸ್ಗಳು ಎಲ್ಲ ಕಡೆಯಲ್ಲಿ ಬಂದಂಥದ್ದು. ಅದಾದ ನಂತರ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ ಅಂತ ಹೇಳಿ 1990ರಲ್ಲಿ ಬರೋ ಮುಖಾಂತರ NCW ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅನ್ನುವಂಥದ್ದು 1992ರಲ್ಲಿ ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ, ಶಾಸನಬದ್ಧ ಸಂಸ್ಥೆಯಾಗಿ ಈ ಆ್ಯಕ್ಟ್ನ ಅಡಿಯಲ್ಲಿ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ 1990ಯ ಆ್ಯಕ್ಟ್ನ ಅಡಿಯಲ್ಲಿ 92ರಲ್ಲಿ NCW ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಫಸ್ಟ್ ಕಮಿಷನ್ ಅನ್ನುವಂಥದ್ದು January 31, 1992ರಲ್ಲಿ ಕಾನ್ಸ್ಟಿಟ್ಯೂಟ್ ಆಯಿತು. ಜಯಂತಿ ಪಟ್ನಾಯಕ್ ಅವರು ಇದರ ಚೇರ್ಪರ್ಸನ್ ಆಗಿದ್ದರು. ಈ ಕಮಿಷನ್ನಲ್ಲಿ ಒಬ್ಬರು ಚೇರ್ಪರ್ಸನ್, ಒಬ್ಬರು ಮೆಂಬರ್ ಸೆಕ್ರೆಟರಿ ಮತ್ತು 5 ಅದರ್ ಮೆಂಬರ್ಸ್ಗಳಿರ್ತಾರೆ. ಚೇರ್ಪರ್ಸನ್ ಆಫ್ ದಿ NCW ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರದವರು ನಾಮಿನೇಟ್ ಮಾಡ್ತಾರೆ. ಇದಿಷ್ಟು ನಮಗೆ ತಿಳಿದಿರಲಿ. ಇನ್ನು ಇದರ ಫಂಕ್ಷನ್ಸ್ ಏನು ಅಂತ ಅಂದರೆ, ಕಾನ್ಸ್ಟಿಟ್ಯೂಷನಲ್ ಮತ್ತು ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ವುಮೆನ್ ಏನಿದೆ ಅದನ್ನು ರಿವ್ಯೂ ಮಾಡುವಂಥದ್ದು, ಮತ್ತು ಲೆಜಿಸ್ಲೇಟಿವ್ ಮೆಷರ್ಸ್ಗಳನ್ನು, ರೆಮಿಡಿಯಲ್ ಆಗಿ ಲೆಜಿಸ್ಲೇಟಿವ್ ಮೆಷರ್ಸ್ಗಳನ್ನು ರೆಕಮೆಂಡ್ ಮಾಡುವಂಥದ್ದು, ಗ್ರೀವೆನ್ಸ್ ರಿಡ್ರೆಸಲನ್ನು ಫೆಸಿಲಿಟೇಟ್ ಮಾಡುವಂಥದ್ದು, ಮತ್ತು ಎಲ್ಲ ಪಾಲಿಸೀಸ್ಗಳು ಏನು ವುಮೆನ್ನಿಗೆ ಅಫೆಕ್ಟ್ ಮಾಡುವಂಥ ಮ್ಯಾಟರ್ಸ್ಗಳನ್ನು ಹೊಂದಿರುತ್ತೆ ಅದರ ವಿಚಾರದಲ್ಲಿ ಸರ್ಕಾರಕ್ಕೆ ಅಡ್ವೈಸ್ ಮಾಡುವಂಥದ್ದು. ಹಾಗೆಯೇ ಚೈಲ್ಡ್ ಮ್ಯಾರೇಜ್ ಇಶ್ಯೂವನ್ನು ಟೇಕಪ್ ಮಾಡುತ್ತೆ, ಸ್ಪಾನ್ಸರ್ಡ್ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಮಾಡುತ್ತೆ, ಮತ್ತು ಪರಿವಾರಕ್ ಮಹಿಳಾ ಲೋಕ್ ಅದಾಲತ್ಸ್ ಇವೆಲ್ಲವುಗಳನ್ನು ಮಾಡುತ್ತೆ. ಹಾಗೆಯೇ ಕಾಲಕ್ಕೆ ತಕ್ಕಂತೆ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ 1961 ಆಗಿರ್ಬೋದು, ಮತ್ತು PCPNDT ಆ್ಯಕ್ಟ್ ಆಗಿರ್ಬೋದು, ಇಂಡಿಯನ್ ಪೀನಲ್ ಕೋಡ್ 1860 ಇವುಗಳನ್ನು ರಿವ್ಯೂ ಮಾಡುವಂಥ ಕಾರ್ಯವನ್ನು ಕೂಡ ಇದು ಮಾಡುತ್ತೆ. ಹಾಗಾದರೆ ಮೇಜರ್ ಲೀಗಲ್ ಫ್ರೇಮ್ವರ್ಕ್ ಫಾರ್ ವೆಲ್ಫೇರ್ ಆಫ್ ವುಮೆನ್ ಏನಿದೆ ಭಾರತದಲ್ಲಿ ಅಂತ ಅಂದರೆ, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ನ ರೀತಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ. ರೈಟ್ ಟು ಇಕ್ವಾಲಿಟಿ ಆರ್ಟಿಕಲ್ 14ನಲ್ಲಿ ನಾವು ಕಾಣ್ಬೋದು. ಇನ್ನು ಆರ್ಟಿಕಲ್ 15ನಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಜೆಂಡರ್ ಆಗದೇ ಇರುವಂತೆ ನಾವು ಕಾಣ್ತೇವೆ. ಹಾಗೆಯೇ ಆರ್ಟಿಕಲ್ 15 ಆಫ್ 3ನ ಅಡಿಯಲ್ಲಿ ಫೇವರ್ ಆಫ್ ವುಮೆನ್ನಲ್ಲಿ ಕೆಲವೊಂದು ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ಕೂಡ ಕಾಣ್ಬೋದು. ಇನ್ನು ಫಂಡಮೆಂಟಲ್ ಡ್ಯೂಟಿಯ ಅಡಿಯಲ್ಲಿ ಕೂಡ ಇಟ್ ಎನ್ಶೂರ್ಸ್ ದಟ್ ಪ್ರಾಕ್ಟೀಸಸ್ ಡೆರೋಗೇಟ್ರಿ ಟು ಡಿಗ್ನಿಟಿ ಆಫ್ ವುಮೆನನ್ನು ಪ್ರೊಹಿಬಿಟ್ ಮಾಡಲಾಗುತ್ತೆ ಅಂಥೇಳಿ ಆರ್ಟಿಕಲ್ 51A ಅಡಿಯಲ್ಲಿ ಫಂಡಮೆಂಟಲ್ ಡ್ಯೂಟಿಯಾಗಿ ಕೂಡ ನಾವು ಕಾಣ್ತೇವೆ. ಇನ್ನು ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಹೇಳಿ 2005ರಲ್ಲಿ ಒಂದು ಆ್ಯಕ್ಟನ್ನು ತಂದಿದ್ದೇವೆ. ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ 1961 ಆಗಿರಬಹುದು, ಸೆಕ್ಷುವಲ್ ಹೆರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ 2013, ಹಾಗೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಪೋಕ್ಸೋ ಅಂತ ಹೇಳಿ 2012ರಲ್ಲಿ ಒಂದು ಆ್ಯಕ್ಟನ್ನು ತಂದಿರತಕ್ಕಂಥದ್ದು. ಇನ್ನು ವುಮೆನ್ ಎಂಪವರ್ಮೆಂಟ್ಗಾಗಿ ಕೆಲವೊಂದು ಯೋಜನೆಗಳನ್ನು ಕೂಡ ತರಲಾಗಿದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರಬಹುದು, ಒನ್ ಸ್ಟಾಪ್ ಸೆಂಟರ್ ಫಾರ್ ವುಮೆನ್, ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್, ಉಜ್ವಲ ಸ್ಕೀಮ್ ಆಗಿರಬಹುದು, ನಾರಿ ಶಕ್ತಿ ಪುರಸ್ಕಾರ, ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ಗಳನ್ನು ತಗೊಳ್ಳುವಂಥದ್ದು, ಸ್ವಾಧಾರ್ ಗೃಹ ಆಗಿರಬಹುದು, ಮಹಿಳಾ ಶಕ್ತಿ ಕೇಂದ್ರಸ್ಗಳನ್ನು ತರ್ತಿರ್ತಕ್ಕಂಥದ್ದು, ನಿರ್ಭಯ ಫಂಡ್ ಆಗಿರಬಹುದು. ಹೀಗೆ ಹಲವಾರು ಯೋಜನೆಗಳನ್ನು ವುಮೆನ್ ಎಂಪವರ್ಮೆಂಟ್ಗೆ ತರಲಾಗಿರ್ತಕ್ಕಂಥದ್ದು. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಬ್ಯಾಕ್ ಟು ವರ್ಸ್ ಅನ್ನುವಂಥದ್ದು, ನೆತನ್ಯಾಹು ವಿಲ್ ಕ್ವಿಕನ್ ಇಸ್ರೇಲ್ಸ್ ಫಾಲ್ ಇನ್ ಟು ಅ ರಿಪ್ರೆಸಿವ್ ಥಿಯೋಕ್ರಸಿ ಅಂಥೇಳಿ ಈ ಒಂದು ಎಡಿಟೋರಿಯಲನ್ನು ನಾವು ಪ್ರಿಲಿಮ್ಸ್ಗೆ ಯೂಸ್ಫುಲ್ ಆಗುವಂಥ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋಣ. ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲಿನ ಪ್ರಧಾನಮಂತ್ರಿ PM ಆಗಿ 6ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು. 6ನೇ ಬಾರಿಗೆ ಇಸ್ರೇಲಿನ ಪ್ರೈಮ್ ಮಿನಿಸ್ಟರ್ ಆಗಿ ಯಾರು ಆಯ್ಕೆ ಆದರು ಅನ್ನುವಂಥದ್ದನ್ನು ಕೂಡ ಕೇಳಬಹುದಾಗುತ್ತೆ. ಜೂವಿಷ್ ಸ್ಟೇಟ್ ಆಗಿದೆ ಇಸ್ರೇಲ್ ಅನ್ನುವಂಥದ್ದು, ಒಂದು ಜೂವಿಷ್ ಸ್ಟೇಟ್ ಅನ್ನುವಂಥದ್ದು ಗೊತ್ತಿರಲಿ, ಅಂದರೆ ಜ್ಯೂಸ್ಗಳು ಇಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದು. ಮೋಸ್ಟ್ ರೈಟ್ ವಿಂಗ್ ಗೌರ್ಮೆಂಟನ್ನು ಟು ಡೇಟ್ ಯಾರು ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ ಅದು ಇವ್ರದ್ದೇ ಆಗಿರ್ತಕ್ಕಂಥದ್ದು, ನೆತನ್ಯಾಹು ಅವ್ರದ್ದು. ಇವರು 6ನೇ ಬಾರಿಗೆ ಈಗ ಅಲ್ಲಿ PM ಆಗಿರ್ತಕ್ಕಂಥದ್ದು. ಇವರು 73 ವಯಸ್ಸಿನ ಅವರಾಗಿದ್ದು ಕೂಡ ಈಗಲೂ ಕೂಡ ಅಲ್ಲಿ PM ಆಗಿದ್ದಾರೆ. ಇಸ್ರೇಲ್ಸ್ ಲಾಂಗೆಸ್ಟ್ ಸರ್ವಿಂಗ್ PM ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ದಾರೆ. ಬಿಕಾಸ್ 6th ಟರ್ಮ್ ಇವ್ರು ಆಗೋ ಮುಖಾಂತರ ಲಾಂಗೆಸ್ಟ್ ಸರ್ವಿಂಗ್ PM ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ದಾರೆ. 120 ಮಂದಿ ಸದಸ್ಯರಿರ್ತಕ್ಕಂಥ ನೆಸೆಟ್ ಅನ್ನುವಂಥದ್ದು ಅಲ್ಲಿನ ಪಾರ್ಲಿಮೆಂಟನ್ನು ಆ ರೀತಿ ಕರಿತೇವೆ. ಅಲ್ಲಿನ ಒಂದು ಲೋಕಸಭೆ ನಮ್ಮಲ್ಲಿರ್ತಕ್ಕಂತೆ ಅಲ್ಲಿ ನೆಸೆಟ್ ಅಂತ ಹೇಳಿ, ಈ ಒಂದು ನೆಸೆಟ್ನಲ್ಲಿ 120 ಸದಸ್ಯರಿದ್ದು ಅದರಲ್ಲಿ 63 ಸದಸ್ಯರ ಸಪೋರ್ಟನ್ನು ಇವರು ಪಡ್ಕೊಂಡು ಈ ಬಾರಿ 6ನೇ ಬಾರಿಗೆ ಇವರು PM ಆಗಿರ್ತಕ್ಕಂಥದ್ದು. ಸಾಕಷ್ಟು ರೈಟ್ ಅಲೈಸ್ಗಳ ಸಪೋರ್ಟನ್ನು ಪಡ್ಕೊಂಡಿದ್ದಾರೆ. ರೈಟ್ ವಿಂಗ್ನ ಗೌರ್ಮೆಂಟ್ಸ್ಗಳಾದಂಥ ಲಿಕ್ವಿಡ್ ಪಾರ್ಟಿ ಆಗಿರ್ಬೋದು, ಅಲ್ಟ್ರಾ ಆರ್ಥೋಡಾಕ್ಸ್ ಶಾಸ್ ಆಗಿರ್ಬೋದು, ಯುನೈಟೆಡ್ ತೋರಾ ಜುಡಾಯಿಸಮ್, ದ ಫಾರ್ ರೈಟ್ ಓದ್
ಉಜ್ಮಾ, ಯಹೂದತ್, ರಿಲಿಜಿಯಸ್ ಜಿಯೋನಿಸ್ಟ್ ಪಾರ್ಟಿ ಇವೆಲ್ಲವೂ ಕೂಡ ಇವರಿಗೆ ಸಪೋರ್ಟ್ ನೀಡಿರ್ತಕ್ಕಂಥದ್ದು. ಲೇಖಕರ ಉದ್ದೇಶ ಏನಿದೆ ಇಲ್ಲಿ ಅಂತ ಅಂದರೆ, ಬೆಂಜಮಿನ್ ನೆತನ್ಯಾಹು ಅವರು 6ನೇ ಬಾರಿಗೆ ಸತತವಾಗಿ ಇಲ್ಲಿ PM ಆಗಿ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು. ಡೊಮೆಸ್ಟಿಕ್ ಪಾಲಿಟಿಕ್ಸ್ ಮತ್ತು ಆ ಪ್ಯಾಲೆಸ್ಟೀನಿಯನ್ಸ್ನ ನಡುವೆ ಏನು ಸಂಬಂಧ ಅನ್ನುವಂಥದ್ದು ಇತ್ತು, ಅದಕ್ಕೊಂದು ಡಿಸೈಸಿವ್ ಶಿಫ್ಟನ್ನು ಇವರ ಒಂದು ಆಗಮನ ಅನ್ನುವಂಥದ್ದು ಮಾರ್ಕ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇವರು ತಿಳಿಸ್ತಾ ಇದ್ದಾರೆ. ನೆತನ್ಯಾಹು ಅವರ ಕೊಯಲಿಷನ್ ಅನ್ನುವಂಥದ್ದು ಇಸ್ರೇಲಿನ ಇಂಟರ್ನಲ್ ಪಾಲಿಟಿಕ್ಸನ್ನು ರೀಮೇಕ್ ಮಾಡೋದ್ರ ಕಡೆ ಗಮನವನ್ನು ಕೊಡ್ತಾ ಇದೆ. ಪಾಲಿಟಿಕ್ಸನ್ನು ಇಂಟರ್ನಲಿ ರೀಮೇಕ್ ಮಾಡೋದ್ರ ಕಡೆ ಡಿಟರ್ಮೈನ್ ಆಗಿದೆ ಮತ್ತು ಆಕ್ಯುಪೇಷನನ್ನು ಡೀಪನ್ ಮಾಡುವಂಥದ್ದು ಮತ್ತು ಪ್ಯಾಲೆಸ್ಟೀನಿಯನ್ಸ್ಗಳನ್ನು ಎಕ್ಸ್ಟರ್ನಲಿ ಸಬ್ಜುಗೇಟ್ ಮಾಡೋದ್ರ ಕಡೆಗೆ ಅವರು ಗಮನ ಹರಿಸಿರೋದ್ರಿಂದಾಗಿ ಇದು ಆ ದೇಶದ ಪತನ ಇನ್ನಷ್ಟು ವೇಗ ಆಗುವಂತೆ ಮಾಡುತ್ತೆ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.